ಮ್ಯೂಸಿಯಂ ಒಳಗಡೆ ಎಂಟ್ರಿ ಕೊಡ್ಬೇಕು ಈ ತರ ಇರ್ತದೆ. ಇಲ್ಲಿ ಬಂದ ಹಳೆ ಕಾಲದಲ್ಲಿ ಟ್ರ್ಯಾಕ್ ಚೇಂಜ್ ಮಾಡಕ್ಕೆ ಈ ತರ ಬಳಸ್ತಿದ್ರು. ಈ ತರ ಇಲ್ಲಿ ಕೊಟ್ಟಿದ್ದಾರೆ, ನೀವು ಬಂದಾಗ ನೀವು ಹೋಗ್ಕೋಬಹುದು. ಸೊ ಅದೇ ತರ ಟ್ರ್ಯಾಕ್ ಆಗಿನ ಕಾಲದಲ್ಲಿ ಹೇಗಿತ್ತು ಅಂತ ನೋಡಿ. ಇದೆಲ್ಲ ಮರದ್ದು ಈಗ ಸ್ವಲ್ಪ ಚೇಂಜ್ ಮಾಡಿದ್ರೆ ಅದು ಐತೆ ತೋರಿಸ್ತೀನಿ ನಾನು. ಹಾಗೆ ಈ ಕಡೆ ಬಂದ್ರೆ ಇಲ್ಲಿ ಚೇಂಜ್ ಮಾಡಿರ್ತಾರೆ. ಇದು ಈಗಿರೋ ಇದು ಇಲ್ಲಿಲ್ಲ ಕಬ್ಬಿಣ ಇದು. ನೆಕ್ಸ್ಟ್ ಇದು ಓಲ್ಡ್ ಜನರೇಷನ್. ನೆಕ್ಸ್ಟ್ ನಮ್ದು ಈಗ ರೀಸೆಂಟ್ ಆಗಿ ರೈಲ್ವೆ ಟ್ರ್ಯಾಕ್ ಇರೋದು ಈ ತರ ಈ ತರ ಈ ತರ. ಸೊ ಹಳೆ ಕಾಲದಲ್ಲಿ ಈ ತರ ಸ್ವಲ್ಪ ಸ್ಮಾಲ್ ಚಕ್ರ ಇಟ್ಟಿದ್ದು. ಈಗ ಡೆವಲಪ್ಮೆಂಟ್ ಆದಂಗೆ ಅಗ್ಳ ಆಗಿ ಇದನ್ನ ಇಟ್ಟಕ್ಕಾಗಲ್ಲ ಭಾರ. 1927ರಲ್ಲಿ ಥರ್ಡ್ ಎಸಿ ಕೋಚ್ ಒಂದು ಇಲ್ಲಿ ತಂದು ಇಟ್ಟಿದ್ದಾರೆ. ನೋಡೋಣ ಬನ್ನಿ ಇದನ್ನು. ಹಂಗೆ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ನೀವು ಬಂದಾಗ ನೀವು ಓದ್ಕೋಬಹುದು. ಆಗಿನ ಕಾಲದಲ್ಲಿ ಈ ತರ ಒಂದು ಡೆವಲಪ್ಮೆಂಟ್ ಆಗಿತ್ತು. ಅದಕ್ಕೆ ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಆಗಿನ ಪ್ಯಾಸೆಂಜರ್ ಈಗ ಬಂದು ಈಗ ಕೂತ್ಕೊಂಡ್ ಬಿಡೋರು. ಇಲ್ಲಿ ಕೂತ್ಕೊಂಡು ಅದು ಟ್ರೈನ್ ತಾನಾಗೆ ತಾನು ಹೋಗೋದು, ಪ್ಯಾಸೆಂಜರ್ ಇಲ್ಲಿ ಕೂತಿರೋರು. ಮತ್ತೆ ಇದು ಲಗೇಜ್ ಕೇಸ್. ಇದು ಲಗೇಜ್, ಇದು ಫ್ಯಾನ್. ಆಗಿನ ಕಾಲದಲ್ಲಿ ಫ್ಯಾನ್ ಎಲ್ಲ ಇತ್ತು ಆಗಿನ ಕಾಲದಲ್ಲಿ. ಮತ್ತೆ ಲೈಟ್ ಎಲ್ಲ ಇತ್ತು. ಸೊ ಇದು ಬಂದು ಇಂಜಿನ್ ಅಲ್ಲಿ ಬೋಗಿಲಿ ಇರ್ತಕ್ಕಂಥ ಗಾರ್ಡ್ಗೆ ಈ ತರ ಒಂದು ಬೋಗಿಲಿ ಒಂದು ಪ್ಲೇಸ್ ಕೊಟ್ಟಿರ್ತಾರೆ. ಇದು ಅವರು ಗಾರ್ಡ್ ಕೂತ್ಕೊಳ್ಳೋಕೆ ಮತ್ತೆ ಇಲ್ಲಿ ನೋಡೋಕೆ. ಇದೇನು ಅಂತ ಗೊತ್ತಾಗಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮತ್ತೆ ಇದು ವಾಶ್ರೂಮ್. ಇದು ಇಂಗ್ಲೆಂಡ್ ಅಲ್ಲಿ ಏನೋ ಕಲ್ಚರ್ ಇತ್ತು, ಅದನ್ನ ಇಲ್ಲಿ ಆ್ಯಡ್ ಮಾಡ್ಬಿಟ್ಟಿತ್ತು. ಮತ್ತೆ ಇಷ್ಟು ಗಾಡಿಗೆ ಅಂತ ಕೊಟ್ಟರು ಒಂದು ಬೋಗಿಲಿ ಒಂದು ಜಾಗ. ಸೊ ಇಲ್ಲೊಂದು ಶ್ರೀರಂಗಂ ಪೆವಿಲಿಯನ್ ಅಂತ ಏನೋ ಐತೆ, ಒಳಗಡೆ ಹೋಗಿ ನೋಡೋಣ ಅದನ್ನ. ಸೊ ಆಗಿನ ಕಾಲದಲ್ಲಿ ಮಹಾರಾಣಿಯರಿಗೆ ಇರ್ತಕ್ಕಂಥ ಕೋಚ್ ಅಂತ ಕೋಚ್ ಇದ್ದಿದ್ದು ಈ ತರ. ಇದು ಕೋಚ್ ಬಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ಪತ್ನಿ ಅವ್ರದ್ದು. ಒಳಗಡೆ ಎಂಟ್ರಿ ಇಲ್ಲ, ಇಲ್ಲಿ ಕಿಟಕಿಲಿ ತೋರಿಸ್ತೀನಿ ನೋಡೋಣ ಬನ್ನಿ. ನೋಡಿ ಈ ತರ ಇರ್ತಿತ್ತು. ಇದು ಒಂದು ವೇಟಿಂಗ್ ಟೇಬಲ್. ಈ ತರ ಒಳಗಡೆ ಆಗ್ಲಿ ಎಲ್ಲ ಲೆಗ್ಸ್. ಮತ್ತೆ ಇಲ್ಲಿ ಹಾಸಿಗೆ, ಅವ್ರು ಕೂತ್ಕೊಳ್ಳೋಕೆ ಕುರ್ಚಿ ಎಲ್ಲ ಇರ್ತಿತ್ತು. ಅವಾಗಿನ್ನು ಸ್ವತಂತ್ರ ಬಂದಿರಲಿಲ್ಲ, ಅದಕ್ಕೆ ಬ್ರಿಟಿಷ್ ಅವ್ರದ್ದು ಟಾಯ್ಲೆಟ್ ಹೇಗೆ ಡೆವಲಪ್ಮೆಂಟ್ ಆಯಿತು ಹಾಗೆ ಮಾಡಿದ್ದಾರೆ. ಸೊ ಇದು ಬಂದು ಫುಲ್ ಥರ್ಡ್ ಎಸಿ ತರ. ಇಲ್ಲಿ ಮೇಲ್ಗಡೆ ಎಲ್ಲ ಸೀಟ್ ಇರ್ತದೆ. ಇದು ಅಡಿಗೆ ಮನೆ ತರ. ಇಲ್ಲ ನೋಡಿ ಇಲ್ಲಿ ಪಾತ್ರೆಯಲ್ಲಿ ಇರ್ತದೆ. ಮತ್ತೆ ಹಳೆ ಕಾಲದಲ್ಲಿ ಈ ತರ ಎಲ್ಲ ಬೂಟ್ಸ್ ಗಾಡಿಗಳಿದ್ದು ಈ ತರ. ಮತ್ತೆ ಅದ್ರದ್ದು ವೀಲ್. ಇದು ಬಂದು ಬ್ರಿಡ್ಜ್ ಒಂದು ಮಾಡೆಲ್ ಇಟ್ಟಿದ್ದಾರೆ. ಸೊ ಇದು ಬಂದು ವರ್ಕಿಂಗ್ ಸ್ಟೀಲ್ ಲೋಕೋಮೋಟಿವ್ ಅಂತ ಇದು ಒಂದು ಮಾಡೆಲ್ ಇಟ್ಟಿದ್ದಾರೆ. ವರ್ಕಿಂಗ್ ಸ್ಟೀಲ್ ಲೋಕೋಮೋಟಿವ್. ಇದು ಬಂದು ಆಗಿನ ಕಾಲದಲ್ಲಿ ಇದ್ದಂತಹ ಡೀಸೆಲ್ ಲೋಕೋಮೋಟಿವ್. ಸೊ ಇದು ಬಂದು ಚೈನ್ ಹುಕ್ಕು. ಇದು ಚೈನ್ ಲಾಕ್ ಇಲ್ಲೇ ಕೊಟ್ಟಿದ್ರು ನೋಡಿ. ಸೊ ಇದು ಬಂದು ರೈಲ್ ಬಸ್ ಅಂತೆ. ಯಾಕೆಂದ್ರೆ ಒಳಗಡೆ ಸೇಮ್ ರೈಲ್ ಬಸ್ ಇದ್ದಂಗೆ ಐತೆ. ನೋಡೋಣ ಒಳಗೆ ಹೋಗಿ. ಸೇಮ್ ಬಸ್ ಇದ್ದಂಗೆ ಐತೆ ಗುರು. ಪೈಲಟ್ ಇರ್ತಕ್ಕಂಥದ್ದು ಸೇಮ್ ಬಸ್ ಏನೈತೆ ಸೇಮ್ ಅದೇ ಐತೆ. ಸೊ ಹಾಗಿದ್ದಂತ ಪ್ಯಾಸೆಂಜರು ಈ ತರ ಕೂತ್ಕೊಂಡು ಹೋಗ್ತಾ ಇದ್ರು. ಸೇಮ್ ಬಸ್ ಇದ್ದಂಗೆ ಐತೆ, ರೈಲ್ ಅಂತ ಅನ್ಸೋದೇ ಇಲ್ಲ. ಈ ತರ ಕೂತ್ಕೊಂಡು ಹೋಗ್ತಾ ಇದ್ರು. ಮತ್ತೆ ಇಲ್ಲೊಂದು ಓಲ್ಡ್ ಇಂಜಿನ್ ಇದೆ, ಅದು ಎಲ್ಲಿ ತೋರಿಸಿದ್ನಲ್ಲ ಅಷ್ಟಿಲ್ಲ. ಇದು ಓಲ್ಡ್ ಒಂದು ಇಂಜಿನ್ ಇದೆ. ಒಳಗಡೆ ಸೊ ಹಿಂಗೆ ಎಂಟ್ರಿ ಕೊಟ್ರೆ ಸೊ ಈ ತರ ಇರುತ್ತೆ. ಇದು ಏನು ಅಂತ ನಂಗೆ ಬೇರೆನೇ ಗೊತ್ತಿದೆ. ಸೊ ಈ ತರ ಇದೆ. ಮತ್ತೆ ಇಲ್ಲಿ ಕಲ್ಲಿದ್ದಲು ತುಂಬ್ತಿದ್ರು. ಸೊ ಗೊತ್ತಿಲ್ಲ, ಇರ್ಬೋದು ಕಲ್ಲಿದ್ದಲು. ಇದು ಬಂದು ಇದು
ಈಗ ಹೋಯ್ತಲ್ಲ ಟ್ರೈನು, ಅದ್ರಲ್ಲೂ ಹೋಗ್ತೀನಿ. ಮತ್ತೆ ಇದು ಟನಲ್ ಫುಲ್ ಚೆನ್ನಾಗೈತೆ. ಈಗ ಅದು ಹೋಯ್ತಲ್ಲ ಅದ್ರನ್ನ ಹೋಗ್ತೀನಿ ಈಗ. ಸೊ ಹೋದ್ಮೇಲೆ ಅದು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿಸ್ತೀನಿ ನಿಮ್ಗೆ. ಟನಲ್ ಒಳಗಡೆ ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು ಬೂಟ್ಸ್ ಬೋಗಿಗಳ ಎಳೆಯಕ್ಕಿದ್ದು ಒಂದು ಇಂಜಿನ್. ಇದು ಇಂಜಿನ್ ಟ್ರ್ಯಾಕ್ ಚೇಂಜ್ ಮಾಡಕ್ಕೆ ಈ ತರನೇ ಇದ್ದಿದ್ದು. ಒಂದು ಟ್ರೈನ್ ಹಿಂಗ್ ಬಂದು ಆಮೇಲೆ ನೆಕ್ಸ್ಟ್ ಆ ಕಡೆ ಹೋಗಕ್ಕೆ ಇದು ತಿರುಗ್ತಾ ಇತ್ತು ಇದು. ಮತ್ತೆ ಅಲ್ಲೊಂದು ಲೋಕೋ ಇದೆ, ಬನ್ನಿ ತೋರಿಸ್ತೀನಿ. ಇದು ಒಂದು ಓಲ್ಡ್ ಡೀಸೆಲ್ ಲೋಕೋ, ಮತ್ತೆ ತುಂಬಾ ಸಣ್ಣದಾಗಿದೆ. ನೀನು ಒಳಂಗಣ ಗ್ಯಾಲರಿ ಅಂತ ಇತ್ತು, ಒಳಗಡೆ ಹೋಗೋಣ ಬನ್ನಿ. ಮತ್ತೆ ಆಗಿನ ಕಾಲದಲ್ಲಿ ಟೆಲಿಫೋನ್ ಇಟ್ಟಿತ್ತಲ್ಲ, ಈ ತರ ಮತ್ತೆ ಸಿಗ್ನಲ್ಗೆಲ್ಲ ಈ ತರ ಫೋನ್ ಯೂಸ್ ಮಾಡ್ತಿದ್ರು ಆಗಿನ ಕಾಲದಲ್ಲಿ ಇದ್ದಂತ ಟ್ರೈನ್. ಮತ್ತೆ ಈಗ ಒಳಗಡೆ ದಿನನೇ ಇದೆ, ನಮ್ಗೆ ಗೊತ್ತಿಲ್ಲ. ಮತ್ತೆ ಇದು ಸಿಗ್ನಲ್ ಕೊಡ್ಬೇಕಾದ್ರೆ ಇದ್ದಿದ್ದ ಹಳೆ ಕಾಲದಲ್ಲಿ ಉಪಕರಣಗಳು, ಹಳೆ ಕಾಲದಲ್ಲಿ. ಫುಲ್ ಎಲ್ಲ ಕ್ಲೀನ್ ನೀಟಾಗಿ ಇಟ್ಟಿದ್ದಾರೆ, ಎಲ್ಲ ತುಂಬಾ ಕ್ಲೀನ್ ಆಗಿ ಇಟ್ಟಿದ್ದಾರೆ. ಮೈಸೂರು ರೈಲ್ವೆ ಮ್ಯೂಸಿಯಂ. ಇವೆಲ್ಲ ಕುರ್ಚಿ ಎಲ್ಲ ನೋಡ್ತಿದ್ರೆ ನನಗೆ ಈಗಲೂ ಕುವೆಂಪು ಮನೆ ಗ್ಯಾಪ್ ನೋಡ್ಕೊತಾಯ್ತು. ಮತ್ತೆ ಇಲ್ಲೇ ಒಂದು ಸ್ಟೋರ್ ಇರ್ತದೆ, ನೀವು ಇಲ್ಲಿ ಏನ್ ಬೇಕಾದ್ರೂ ತಗೋಬಹುದು, ಇಲ್ಲೇ ಇರ್ತದೆ. ಬಹಳ ಕಾಸ್ಟ್ಲಿ ಸ್ಟೋರಲ್ಲಿ ನೋಡ್ಕೊಂತ ತಗೊಳ್ಳಿ, ಬಹಳ ಕಾಸ್ಟ್ಲಿ. ಈಜಿ ಎಂಟ್ರಿ ಕೊಟ್ರೆ ಇಲ್ಲಿ ಟ್ರೈನ್ ಹೇಗೆ ಡೆವಲಪ್ಮೆಂಟ್ ಆಯ್ತು ಅಂತ ಅಲ್ಲೇ ಇರ್ತದೆ. ನೀವು ಬಂದಾಗ ಇಲ್ಲಿ ನೋಡ್ಬೋದು. ಸೊ ಈಗ ಇಲ್ಲಿ ನೀವು ರೈಲ್ವೆ ಮ್ಯೂಸಿಯಂ ಅಂದ್ರೆ ಫುಲ್ ಏನೇನು ಡೀಟೇಲ್ಸ್ ಬೇಕು ಎಲ್ಲ ತಿಳ್ಕೊಬೋದು ರೈಲ್ ಬಗ್ಗೆ. ಸೊ ಇದೇ ತರ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಅದು ನಿಮ್ಮವರೆಗೆ ಬರಬೇಕು ಅಂದ್ರೆ ನಮ್ಮ ಅಕೌಂಟ್ ಫಾಲೋ ಮಾಡ್ಕೊಂಡು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.